ನಾವು ವಾಕ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಸ್ಸಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದ ತಂದೆಯಾದ ದೇವರೇ ಅಪ್ಪ, ಹೌದು ರಾಜ, ಕ್ರಿಸ್ತನೆಂಬ ಬಂಡೆ ಮೇಲೆ ಕತ್ತನಪ್ಪ ಸ್ಥಿರವಾಗಿ ದೃಢವಾಗಿ ನಿಲ್ಲಲು ದೇವರೇ, ಪವಿತ್ರ ಆತ್ಮನು ತಾನೇ ಅಪ್ಪ, ಹೌದು ರಾಜ ಕತ್ತನೆ ಅಪ್ಪ, ನಿನ್ನ ಆತ್ಮನ ಬಲಗಳಿಂದ ನಮ್ಮೆಲ್ಲರನ್ನು ಕೂಡ ತುಂಬಿಸಿ ನಡೆಸೋದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ರಾಜ ಕತ್ತನಪ್ಪ, ವಾಕ್ಯ ಹೇಳುವಂತ ದೇವರಪ್ಪ, ಹೌದು ರಾಜ, ನನ್ನ ಮಗಳನ್ನು ಕೂಡ ಆಶೀರ್ವಾದ ಮಾಡ್ರಿ ಕತ್ತನಪ್ಪ. ಹೌದು ರಾಜ ಕತ್ತನಪ್ಪ, ಹೌದು ರಾಜ ಕತ್ತನಪ್ಪ, ಕೇಳುವಂತ ಎಲ್ಲ ಹೃದಯಗಳಲ್ಲಿ ಕತ್ತನಪ್ಪ. ಹೌದು ಸ್ವಾಮಿ, ಅದು ಕಥನಪ್ಪ. ಹೌದು ರಾಜ, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತ ದೇವರ ಪವಿತ್ರಾತ್ಮನ ಬಲದಿಂದ, ದೈವಿಕವಾದ ಜ್ಞಾನದಿಂದ ಕಥನೆ ಒಬ್ಬೊಬ್ಬನು ಕೂಡ ತುಂಬಿಸಿ ನಡೆಸುವುದಕ್ಕ ನಿನಗೆ ಸ್ತೋತ್ರಗಳಪ್ಪ. ನಿನ್ನ ನಾಮ ಮಾತ್ರವೇ ಮಹಿ ಹೊಂದಲಿ ಕಥನೆ ಅಪ್ಪ, ನಿನ್ನ ಚಿತ್ತ ಮಾತ್ರವೇ ನಮ್ಮ ಜೀವಿತಗಳಲ್ಲಿ ನೆರವೇರೋದಕ್ಕಾಗಿ ಸ್ತೋತ್ರ ಮಾಡುತ್ತಾ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. Amen. Thank you, Rupa. Amen. Amen. Yes, Pastor. Amen. We are coming to the end of the message, understanding and enjoyment of the word. ನಾವು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಆನಂದಿಸುವುದು ಎಂಬ ಒಂದು ಅಂಶದ ಅಂತ್ಯಕ್ಕೆ ಬಂದಿದ್ದೀವಿ. And last week we looked at having the imprints, roots, and nature of the word. ಕಳೆದ ವಾರ ನಾವು ದೇವರ ವಾಕ್ಯವನ್ನ ಮುದ್ರೆ ಮಾಡ್ಕೊಳ್ಳೋದು, ಬೇರ್ ಬಿಡೋದು, ಸ್ವಭಾವವಾಗಿ ಮಾರ್ಪಡೋದ್ರ ಬಗ್ಗೆ ನೋಡಿದ್ವಿ. And now point 3, there is the word that we must hold to and enjoy. ಇವತ್ತು ನಾವು ಮೂರನೇದಾಗಿ ಕೊನೆ ಮುಖ್ಯವಾದ ವಿಷಯ ನೋಡ್ತಾ ಇದ್ದೀವಿ, ದೇವರ ವಾಕ್ಯವನ್ನ ಹಿಡಿದು ಆನಂದಿಸಿರಿ ಎಂಬುದಾಗಿ. So there is Satan who tries to make the word of God vague for us. ಅಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ದೇವರ ವಾಕ್ಯವನ್ನ ಅಸ್ಪಷ್ಟ ಮಾಡ್ತಾನೆ. And when the word is vague, we don't really have the correct standard. So we don't actually know what we have to believe. ವಾಕ್ಯವನ್ನ ಅಸ್ಪಷ್ಟ ಮಾಡೋದು ಅಂದ್ರೆ ಸರಿಯಾಗಿ ನಮಗೆ ಅರ್ಥವಾಗದ ರೀತಿಯಲ್ಲಿ ಅವನು ಮಾಡ್ತಾನೆ. ಹಾಗಾಗಿ ನಾವು ಅದನ್ನ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. Also, Satan tries to get rid of the covenant. He tries to get rid of the true essence of the word, who is Jesus Christ. ಅಂದ್ರೆ ದೇವರ ಒಡಂಬಡಿಕೆಯನ್ನು ಅರ್ಥ ಮಾಡ್ಕೊಳ್ಳದೆ, ಸರಿಯಾದ ಆ ಒಡಂಬಡಿಕೆ ಮುಖ್ಯ ವ್ಯಕ್ತಿ ಆಗಿರುವಂತ ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ಳದೆ, ಹಿಡ್ಕೊಳ್ಳದೆ ಮಾಡ್ತಾನೆ. And when the word becomes vague, we can say, I don't have to hold on to the word. It's not really that important. I can hold on to it or I can let it go. It doesn't really matter. ಯಾವಾಗ ದೇವರ ವಾಕ್ಯ ನಮಗೆ ಅಸ್ಪಷ್ಟವಾಗಿ ಕಾಣುತ್ತೋ ಆಗ ಪರವಾಗಿಲ್ಲ ಬಿಡು, ಅದೇನು ತುಂಬಾ ಮುಖ್ಯ ಅಲ್ಲ, ಅದನ್ನ ಹಿಡ್ಕೊಳ್ಳೋದೇನು ಮುಖ್ಯ ಅಲ್ಲ ಅಂತ ಅನ್ಸ್ಬಿಡುತ್ತೆ. That's how many Christians are living today. They think that they just say that they are Christian by mouth, but they actually don't hold on to the word. ಅನೇಕ ಕ್ರೈಸ್ತರು ಪ್ರಪಂಚದಾದ್ಯಂತ ಹೀಗೇನೆ ಬದುಕ್ತಾ ಇದ್ದಾರೆ. ಅಂದ್ರೆ ಅವರು ಕ್ರೈಸ್ತರಂತ ಅನ್ಕೊಂಡು ಕೂಡ ವಾಕ್ಯವನ್ನ ಸರಿಯಾಗಿ ಹಿಡ್ಕೊಳ್ತಾ ಇಲ್ಲ. And when the word of God is vague to us, when we don't really see it as important, it just turns into religion. ಯಾವಾಗ ದೇವರ ವಾಕ್ಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಿಲ್ವೋ ಆಗ ಆ ಒಂದು ಏನು ನಂಬಿಕೆ ಅನ್ನೋದು ನಮ್ಗೊಂದು ಧರ್ಮವಾಗಿ ಮಾರ್ಪಡುತ್ತೆ. So there is a difference between religion and the gospel. Religion is I have to do something to reach God. ಅಂದ್ರೆ ಆ ಧರ್ಮ ಮತ್ತೆ ಸುವಾರ್ತೆಯ ಒಂದು ವ್ಯತ್ಯಾಸ ನಾವು ನೋಡ್ಬೋದು. ಧರ್ಮಕ್ಕೂ ಸುವಾರ್ತೆಗೂ ತುಂಬಾ ವ್ಯತ್ಯಾಸ ಇದೆ. ಧರ್ಮ ಹೇಳೋದೇನಂದ್ರೆ ದೇವರನ್ನ ಭೇಟಿ ಆಗೋದಕ್ಕೆ ನಾನು ಕೆಲಸಗಳು ಮಾಡ್ಬೇಕು ಅಂತ. But the gospel is that God came down from heaven in the form of man to meet me and to save me. ಆದ್ರೆ ಸುವಾರ್ತೆ ಬಂದ್ಬಿಟ್ಟು ಯೇಸು ಕ್ರಿಸ್ತನು ನನ್ನನ್ನ ಹುಡುಕೊಂಡು ನನ್ನನ್ನ ಸಂಧಿಸೋದಕ್ಕೆ ಬಂದದ್ದೆಂಬುದಾಗಿ ನೋಡ್ತೇವೆ. So Christians, they still mistaken the gospel as religion. They think that they have to be a good person. They think they have to be righteous and holy by themselves. ಜನರು ಈ ತರ ಜೀವನ ಮಾಡ್ತಾ ಇದ್ರು ಕೂಡ ಇನ್ನು ಅವರು ಅಂದ್ರೆ ಸುವಾರ್ತೆನ ಕಂಡುಕೊಳ್ಳಿಲ್ಲ ಅಂದ್ರೂ ಕೂಡ ನಾವು ಪರಿಶುದ್ಧರು, ನಾವು ಒಳ್ಳೆಯವರು ಅಂತ ಅನ್ಕೊಳ್ತಿದ್ದಾರೆ. Even today, we went to the evangelism field in the evening time to preach the gospel. ನಾವು ಇವತ್ತು ಕೂಡ ಸಂಜೆ ದೇವರ ವಾಕ್ಯವನ್ನು ಹೇಳೋದಕ್ಕೆ, ಸುವಾರ್ತೆ ಸಾರೋದಕ್ಕೆ ಕ್ಷೇತ್ರಕ್ಕೆ ಹೋಗಿದ್ವಿ. And one of the evangelists, she shared with a Christian woman who didn't really want to receive the message of salvation. ನಮ್ ಜೊತೆಲಿದ್ದಂತ ಒಬ್ರು ಕ್ರೈಸ್ತರಿಗೆ ಸುವಾರ್ತೆ ಸಾರ್ತಾ ಇದ್ರು. ಅಂದ್ರೆ ಯೇಸುನ ನಂಬಿದೀವಿ ಕ್ರೈಸ್ತರು ಅನ್ಕೊಂಡಿರೋರಿಗೆ ಸುವಾರ್ತೆ ಸಾರಿದ್ರು. ಅವ್ರಿಗೆ ಸುವಾರ್ತೆ ಸಾರಿ ಕ್ರಿಸ್ತನ ಬಗ್ಗೆ ಹೇಳಿ ಆ ಒಂದು ಅಂಗೀಕಾರ ಪ್ರಾರ್ಥನೆ ಹೇಳ್ತಿದ್ರೆ ಅವರು ಯೇಸುವನ್ನ ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ.
When we enjoy the gospel, when we enjoy Christ, we're very happy to listen to the message of the gospel. But she didn't want to listen, and she said, I'm very busy. I don't have time to listen to the gospel. I'm already Christian. ಅವರು ಕ್ರೈಸ್ತರು ಅಂತ ಹೇಳಿದ್ರು ಕೂಡ ನಾವ್ ಹೇಳ್ತಿರುವಂತ ಸುವಾರ್ತೆನ ಕೇಳೋದಕ್ಕೆ ಅವ್ರಿಗೆ ಮನಸ್ಸಿರ್ಲಿಲ್ಲ. ನನ್ನ ಸಮಯ ಇಲ್ಲ, ನನ್ನ ಕೆಲಸ ಇದೆ, ನಾನು ಹೋಗ್ಬೇಕು, ನಾನು ಆಲ್ರೆಡಿ ಕ್ರೈಸ್ತರಾಗಿರೋದಕ್ಕೆ ಇದನ್ನ ಮತ್ತೆ ನಾನು ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿತ್ತು. So already the message of salvation is vague to her. She doesn't see it as important. She doesn't see the work of evangelism as a blessing. ಅಂದ್ರೆ ಅವ್ರಿಗೆ ದೇವರ ವಾಕ್ಯ ಅನ್ನೋದು, ಸುವಾರ್ತೆ ಅನ್ನೋದು ಅಸ್ಪಷ್ಟವಾಗಿರೋದ್ರಿಂದ ಅದು ಪ್ರಾಮುಖ್ಯ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಮತ್ತೆ ಸುವಾರ್ತೀಕರಣ ಅನ್ನೋದು ಎಷ್ಟು ಪ್ರಾಮುಖ್ಯ ಅನ್ನೋದು, ಅದು ಎಷ್ಟು ಆಶೀರ್ವಾದಕರ ಅನ್ನೋದು ಅವ್ರಿಗೆ ತಿಳಿದಿಲ್ಲ. So this is how Satan makes the Christians today very weak, very weak. They can't hold on to the word. They don't see the blessing of evangelism and missions. ಹಾಗೆ ಸೈತಾನನು ವಾಕ್ಯವನ್ನ ಅಸ್ಪಷ್ಟ ಮಾಡಿ ಜನರು ದೇವರ ಮಕ್ಕಳು ದೇವರ ವಾಕ್ಯವನ್ನ, ಕೃಪೆಯನ್ನ, ಆಶೀರ್ವಾದವನ್ನು ಹೊಂದಿಕೊಳ್ಳದ ಹಾಗೆ ಮಾಡ್ತಾನೆ. And because people can't find the importance of Christ, they fall into religion and then they end up doing idol worship. ಕೊನೆಯದಾಗಿ ಜನರು ಯಾವಾಗ ದೇವರ ಸುವಾರ್ತೆನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾರೋ ಅವ್ರು ಧಾರ್ಮಿಕ ಜೀವನವನ್ನ ಜೀವಿಸ್ತಾರೆ, ಕೊನೆಗೆ ಅವರು ವಿಗ್ರಹಾರಾಧನೆಯಲ್ಲಿ ಬೀಳ್ತಾರೆ. So because they can't receive the true message of Christ, they can't receive the message about the spiritual facts. Many churches have lost hold of the gospel. ತುಂಬಾ ಜನ ಒಂದು ಆತ್ಮಿಕ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳದೆ ಅವರು ಆತ್ಮಿಕ ಸಮಸ್ಯೆಗಳಲ್ಲಿ ಬಿದ್ದಿರೋದನ್ನ ನೋಡ್ತೇವೆ. So they have no choice. They have to do idol worship. They go to the fortune teller, they go to the shaman when they have their problems. ಕ್ರೈಸ್ತರಂತ ಅನ್ಕೊಂಡ್ರು ಕೂಡ ಸುವಾರ್ತೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರು ಮಾಟ ಮಂತ್ರ ಮಾಡೋರ ಹತ್ರನೋ ಅಥವಾ ಭವಿಷ್ಯ ಹೇಳೋರ ಹತ್ರನೋ, ಕಣಿ ಹೇಳೋರ ಹತ್ರನೋ ಹೋಗ್ಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. They do witchcraft, they do all kind of strange meditation, they fall into many strange ideologies. ಮಾಟ ಮಂತ್ರ ಮಾಡೋದ್ರಲ್ಲಿ ಬೀಳ್ತಾರೆ, ಮತ್ತೆ ಆ ಒಂದು ಕಣಿ ಹೇಳೋರ ಹತ್ರ ಹೋಗ್ತಾರೆ, ಮತ್ತು ವಿಭಿನ್ನವಾದ ಕೆಲಸಗಳನ್ನ ಮಾಡ್ತಿರ್ತಾರೆ. So this is the result of the covenant being lost. ಇವೆಲ್ಲವೂ ಕೂಡ ಒಡಂಬಡಿಕೆಯನ್ನ ಕಳೆದುಕೊಳ್ಳೋದರ ಸೂಚನೆಗಳಾಗಿವೆ. And when you see the history of the Bible in the scriptures, every time the gospel was lost, that nation fell into idolatry. ಬೈಬಲ್ ಅಲ್ಲಿ ನಾವು ನೋಡ್ಬೋದು, ಯಾವಾಗೆಲ್ಲ ಒಂದು ದೇಶ, ಒಂದು ಜನಾಂಗ ದೇವರಿಂದ ಸುವಾರ್ತೆಯಿಂದ ದೂರ ಹೋಗುತ್ತೋ ಅವಾಗೆಲ್ಲ ಅದು ಧಾರ್ಮಿಕ ಜೀವಿತವನ್ನ ಜೀವಿಸ್ತಾ ವಿಗ್ರಹಾರಾಧನೆಯಲ್ಲಿ ಬೀಳುತ್ತೆ. So what's really important is God has called us to restore this gospel in this age. ತುಂಬಾ ಮುಖ್ಯವಾದದ್ದು ಏನಂದ್ರೆ ಇವತ್ತು ದೇವರು ನನ್ನನ್ನ ವಿಗ್ರಹಾರಾಧನೆಯಲ್ಲಿ ಬಿದ್ದಿರುವಂತ ಈ ಒಂದು ಯುಗವನ್ನ ರಕ್ಷಿಸಲಿಕ್ಕೆ ಆರಿಸ್ಕೊಂಡಿದ್ದಾರೆ. And God called us directly. God, He chose us by His own choice. So it's not something we take very lightly. ದೇವರೇ ನಮ್ಮನ್ನ ನೇರವಾಗಿ ತನ್ನ ಸೇವೆಗೋಸ್ಕರ ಆರಿಸ್ಕೊಂಡಿದ್ದಾರೆ. ಇದನ್ನ ನಾವು ಹಗುರವಾಗಿ ತೆಗೆದುಕೊಳ್ಳಬಾರ್ದು. So rather we have to be very proud and boast about this gospel that we can truly preach to people to save them. ನಾವು ಯಾವ್ಯಾವ್ದ್ರಲ್ಲೂ ಹೊಗಳ್ಕೊಳ್ಳೋದಲ್ಲ, ಈ ಸುವಾರ್ತೆಯಲ್ಲಿ ಕ್ರಿಸ್ತನಲ್ಲಿ ನಾವು ಹೊಗಳ್ಕೊಳ್ಳೋರಾಗ್ಬೇಕು. ಯಾಕಂದ್ರೆ ಈ ಸುವಾರ್ತೆ ಅಷ್ಟು ಪ್ರಾಮುಖ್ಯ ಮತ್ತು ಇದನ್ನ ಅನೇಕರಿಗೆ ನಾವು ಸಾರೋದ್ರಲ್ಲಿ ಆನಂದಿಸ್ಬೇಕು. So there's the eternal covenant there's the eternal covenant which is Christ. ಮೊದಲನೇದಾಗಿ ನಾವು ನೋಡ್ತಾ ಇರೋದು ಮೂರನೇದ್ರಲ್ಲಿ ಶಾಶ್ವತ ಒಡಂಬಡಿಕೆ. ಯಾರು ಅಂದ್ರೆ ಅದು ಕ್ರಿಸ್ತನು. And actually in the Bible, we'll read it later, but in Hebrews 13:8, it says that Christ is the same yesterday, today, and forever. ಒಂದ್ ಕಡೆಯಿಂದ ಆಮೇಲೆ ಓದೋಣ. ಆದ್ರೆ ಇಬ್ರಿಯರಿಗೆ 13:8 ನಾವು ನೋಡುವಾಗ ಯೇಸು ಕ್ರಿಸ್ತನು ಆತನು ಶಾಶ್ವತವಾಗಿರುವ ಆತನಾಗಿದ್ದಾನೆ, ಅಂದ್ರೆ ನಿನ್ನೆ ಇದ್ದಾಗ ಇವತ್ತು ಎಂದೆಂದಿಗೂ ಏಕರೀತಿಯಲ್ಲಿದ್ದಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ. So this is the same Christ that Abraham, Isaac, Jacob, they all enjoyed. ಅಂದ್ರೆ ಇದೇ ಕ್ರಿಸ್ತನನ್ನೇ ಅಬ್ರಹಾಮ, ಇಸಾಕ, ಯಾಕೋಬರು ಕೂಡ ಆನಂದಿಸಿದ್ದು. And when we read the scriptures, we see that they really experienced the power of Christ in their life. ನಾವ್ ಯಾವಾಗ ವಾಕ್ಯಗಳನ್ನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ತೀವೋ ನಾವು ನೋಡಬಹುದು ಅವರೆಲ್ಲರೂ ಕೂಡ ಕ್ರಿಸ್ತನನ್ನೇ ಆನಂದಿಸಿದ್ದು ಎಂಬುದಾಗಿ. In the time of crises, when there was no hope, when there was no way, everything seemed impossible, truly they held on to the covenant of Christ and they were revived again. ಅವ್ರಿಗೆ ಸಮಸ್ಯೆಗಳಿರುವಾಗ, ಕಷ್ಟಗಳಿರುವಾಗ, ವಿಪತ್ತುಗಳು ಎದುರಾದಾಗ, ಹೊರಗಡೆ ಬರೋ ಯಾವ ದಾರಿನೂ ಕಾಣದೇ ಇರುವಂತ ಸಮಯದಲ್ಲೆಲ್ಲ ಅವರು ಕ್ರಿಸ್ತನನ್ನ ಒಡಂಬಡಿಕೆಯಾಗಿ ಹಿಡ್ಕೊಂಡು ಅದರಲ್ಲಿ ಆನಂದಿಸ್ತಾ ಇದ್ರು, ಜಯಶಾಲಿಗಳಾಗಿದ್ರು. So John 19:30, it's the Bible verse we know very well. It's when Jesus said, "It is finished," when he died on the cross. ಯೋಹಾನ ಸುವಾರ್ತೆ 19:30 ನಮ್ಗೆ ಚೆನ್ನಾಗಿ ಗೊತ್ತಿರುವಂತ ವಾಕ್ಯ ಇದು. ಯೇಸು ಕ್ರಿಸ್ತನ ಹೇಳಿದ್ರು ತೀರಿತು ಎಂಬುದಾಗಿ.
So truly, Christ finished everything, all of our curses, disasters, our problems. ನಿಜವಾಗ್ಲೂ ಯೇಸು ಕ್ರಿಸ್ತನು ನಮ್ಮೆಲ್ಲ ಸಮಸ್ಯೆಗಳು, ಪಾಪ, ಶಾಪಗಳನ್ನ ತೀರಿಸಿದ್ದಾರೆ. The problem of our past, our present, our future, our family line problem, it is all finished. ಎಲ್ಲ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ನಮ್ಮ ಮುಂದಿನ ಸಂತತಿಯ ಪ್ರತಿಯೊಂದು ಸಮಸ್ಯೆಗಳು ಕೂಡ ಕ್ರಿಸ್ತನಲ್ಲಿ ತೀರಿವೆ. And also Matthew 16:16, we know Jesus is the Christ, Son of the living God. ಮತ್ತಾಯ 16:16 ನಮಗ್ ಗೊತ್ತು, ಯೇಸು ಕ್ರಿಸ್ತನಾಗಿದ್ದಾನೆ, ಜೀವ ಸ್ವರೂಪನಾದ ದೇವರ ಮಗನಾಗಿದ್ದಾನೆ ಎಂಬುದಾಗಿ. It's a very powerful Bible verse because it's saying that there is no one else like Christ. ತುಂಬಾ ಮುಖ್ಯವಾದ ವಚನ, ಕ್ರಿಸ್ತನ ಹಾಗೆ ಯಾರು ಇಲ್ಲ ಎಂಬುದಾಗಿ ಹೇಳುವಂತ ವಚನ. Christ is not like John the Baptist, Elijah, Jeremiah. He's not just another prophet. He is the Christ, the Son of the living God. ಅಂದ್ರೆ ಯೇಸು ಕ್ರಿಸ್ತನು ಎಲಿಯನಲ್ಲ, ಸ್ಥಾನಿಕನಾದ ಯೋಹಾನನಲ್ಲ, ಯೆರೆಮೀಯನಲ್ಲ, ಪ್ರವಾದಿಗಳಲ್ಲಿ ಒಬ್ಬನಲ್ಲ, ಆತನೇ ಕ್ರಿಸ್ತನು ಎಂಬುದಾಗಿ ಹೇಳುವ ವಚನ. And when our pastor relayed this message, he spoke about one believer in my church who always holds on to Matthew 16:16. ನಮ್ಮ ಸಭೆಯಲ್ಲಿ ನಮ್ಮ ಸೇವಕರು ಈ ವಚನವನ್ನ ಹೇಳಿದಾಗ, ಸಂದೇಶವನ್ನ ಹೇಳಿದಾಗ, ಒಬ್ಬ ವಿಶ್ವಾಸಿ ಈ ವಚನವನ್ನು ತುಂಬಾ ಬಲವಾಗಿ ಹಿಡ್ಕೊಂಡು ಯಾವಾಗಲೂ ಈ ವಚನವನ್ನ ಅರಿಕೆ ಮಾಡ್ತಿರ್ತಾರೆ. She was a Hindu in the past. She was actually born in Indonesia, but she received this gospel and her life, her spirit, her soul, everything was completely saved. ಅವರು ಇಂಡೋನೇಷ್ಯಾದವರು, ಆದ್ರೆ ಭಾರತೀಯರೇ ಆಗಿದ್ದಾರೆ. ಅವರು ಹಿಂದೂಗಳಾಗಿದ್ರು ಮೊದಲು. ಈಗ ಸುವಾರ್ತೆನ ಅಂಗೀಕರಿಸ್ಕೊಂಡ ಮೇಲೆ ನಿಜವಾಗ್ಲೂ ಕೂಡ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬಂದು ಕ್ರಿಸ್ತನಲ್ಲಿ ಆನಂದವಾಗಿದ್ದಾರೆ. And even she used to live very far from the church, but very faithfully she used to catch the bus every day to come to church to listen to the word in worship. ಅವರು ನಮ್ಮ ಸಭೆಯಿಂದ ತುಂಬಾ ದೂರ ಇರೋದು, ಆದ್ರೂ ಕೂಡ ಪ್ರತಿಯೊಂದು ಆರಾಧನೆಗೂ ಕೂಡ ಬಸ್ಗಳು ಹಿಡ್ಕೊಂಡು ಬಸ್ಗಳ ಮೂಲಕ ಒಂದು ವಾರನೂ ತಪ್ಪಿಸ್ಕೊಳ್ಳದೆ ಬರ್ತಿರ್ತಾರೆ. Because she knew the true worth of Christ, the name that breaks down all the forces of darkness. ಯಾಕಂದ್ರೆ ಸುವಾರ್ತೆ ಆಳ ಅವ್ರಿಗೆ ಗೊತ್ತು, ಮತ್ತೆ ಕ್ರಿಸ್ತನು ಎಲ್ಲವನ್ನ ತೀರಿಸಿರೋದು ಗೊತ್ತು. ಹಾಗಾಗಿ ಆತನನ್ನ ಆರಾಧನೆ ಮಾಡದೇ ಇರಕ್ಕಾಗಲ್ಲ. And also in Acts 4:12, let's read Acts 4:12. ಒಂದು ವಚನ ಓದ್ಕೊಳ್ಳೋಣ. ಅಪೊಸ್ತಲಗಳು 4:12. ರೂಪ ಓದ್ತಾಳೆ. ಬರಬೇಕಾದ ರಕ್ಷಣೆಯು ಇಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದ ಆಗುವುದಿಲ್ಲ ಎಂದು ಹೇಳಿದನು. Amen. There is no other name. Today I met a Catholic in the evangelism field and she asked me, "Do you pray to Mary?" And I said, "Absolutely no, because there is no power in the name of Mary." ನಾನು ಇವತ್ತು ಸೇವೆಗೆ ಹೋದಾಗ ರೋಮನ್ ಕ್ಯಾಥಲಿಕ್ ಅವರೊಬ್ರು ಸಿಕ್ಕಿದ್ರು. ಅವ್ರಿಗೆ ಸುವಾರ್ತೆ ಸಾರ್ತಾ ಇದೆ. ಅವ್ರು ನಾನು ಕೇಳಿದಂತ ಪ್ರಶ್ನೆ ಏನಂದ್ರೆ, ನೀವು ಮರಿಯಳ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೀರಾ ಇಲ್ವಾ ಅಂತ ಕೇಳ್ತು. ಅದಕ್ಕೆ ನಾನು ಹೇಳಿದೆ, ಖಂಡಿತವಾಗ್ಲೂ ಮಾಡಲ್ಲ, ಯಾಕಂದ್ರೆ ಆ ಮೇರಿ ಅನ್ನೋ ಹೆಸರಲ್ಲಿ ಶಕ್ತಿ ಇಲ್ಲ ಅಂತ ಹೇಳಿದೆ. So I read this Bible verse with her. Clearly the Bible tells us that salvation is in no one else. ಈ ವಚನವನ್ನ ಅವ್ರ ಮುಂದೆ ನಾನು ಓದಿ ತಿಳಿಸಿದೆ, ರಕ್ಷಣೆಯು ಮತ್ತೆ ಯಾರಲ್ಲೂ ಇಲ್ಲ, ಕ್ರಿಸ್ತನಲ್ಲೇ ಎಂಬುದಾಗಿ. So there is no one else, Buddha, Muhammad, Mary, no one else. It is only the name of Jesus. ರಕ್ಷಣೆ ಬುದ್ಧ, ಮೊಹಮ್ಮದ್, ಮೇರಿ ಅಂತ ಬೇರೆ ಯಾವ ಹೆಸರಲ್ಲೂ ಸಿಗೋದಿಲ್ಲ, ಕೇವಲ ಯೇಸುವಿನಲ್ಲಿ ಮಾತ್ರನೇ. And in Romans 1:16-17, Paul, he truly held on to the let's read Romans 1:16-17. ರೋಮ 1:16-17 ಕೂಡ ಓದ್ಕೊಳ್ಳೋಣ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು, ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ. Amen. So Apostle Paul, he held to the words of Prophet Habakkuk that says, "The righteous will live by faith." ಅಂದ್ರೆ ಈ ಹಬಕ್ಕೂಕನ ಪ್ರವಾದನೆ ಗ್ರಂಥವನ್ನ ತೆಗೆದುಕೊಂಡು ಆ ವಚನವನ್ನ ಇಲ್ಲಿ ಹೇಳ್ತಿರೋದು, ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಎಂಬುದಾಗಿ. And Paul is saying, "I'm not ashamed of the gospel because it is truly the power of God that brings salvation to everyone." ಅದಕ್ಕೋಸ್ಕರ ಇವ್ನು ಹೇಳ್ತಿರೋದು, ಮೊದಲಿಂದ ಓದಿಲ್ಲ ರೂಪ, ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವುದಿಲ್ಲ ಅಂತ ಹೇಳ್ತಿರೋದು ಅವನು.
And also it says that there is a righteousness that is by faith. So we are righteous by faith, not by works, not by deeds. ಅದಕ್ಕೆ ಇದು ಸುವಾರ್ತೆಯ ವಚನವಾಗಿದೆ. ನಾವು ಕ್ರೈಸ್ತರಾಗಿರೋದು, ದೇವ್ರ ಮಕ್ಕಳಾಗಿರೋದು ನಮ್ಮ ಕ್ರಿಯೆಗಳಿಂದ ಅಲ್ಲ, ನಮ್ಮ ಪ್ರಯತ್ನಗಳಿಂದಲ್ಲ, ಅದು ಕೇವಲ ಕ್ರಿಸ್ತನಿಂದಲೇ. So as well, for many religions of the world, even the Roman Catholics, they always hold on to the works, but we know that works cannot save us. ರೋಮನ್ ಕ್ಯಾಥಲಿಕ್ ಅವರಾಗ್ಲಿ ಅಥವಾ ಪ್ರಪಂಚದ ಬೇರೆ ಧರ್ಮದವರಾಗ್ಲಿ, ಅವರು ಕೆಲಸಗಳ ಮೇಲೆ, ಅವರ ಸತ್ಕಾರ್ಯಗಳ ಮೇಲೆ ಹೆಚ್ಚು ಮನಸ್ಸಿಡ್ತಾರೆ. And also in let's read Hebrews 13:8 that Jesus is the same. ಮತ್ತೆ ಇಬ್ರಿಯರಿಗೆ ಬರೆದ ಪತ್ರಿಕೆ 13:8 ಕೂಡ ಓದಿ ನಾವು ದೃಢಪಡಿಸ್ಕೊಳ್ಳೋಣ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. ಆಮೆನ್. Amen. So Jesus is the same yesterday, today, and forever. So we must hold on to the eternal Christ. ಹೌದು, ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ಎಂದೆಂದಿಗೂ ಏಕ ರೀತಿಯಲ್ಲಿ ಇರೋದ್ರಿಂದ ಈ ನಿರಂತರ ಕ್ರಿಸ್ತನನ್ನ ನಾವು ಹಿಡ್ಕೋಬೇಕು. So Christ is the eternal covenant, but there is also a covenant for this age that we are living in now. ಯೇಸು ಕ್ರಿಸ್ತನು ಶಾಶ್ವತವಾದ ಒಡಂಬಡಿಕೆಯಾಗಿದ್ದಾನೆ ಮತ್ತು ಈ ಯುಗದ ಒಡಂಬಡಿಕೆಯಾಗಿಯೂ ಕ್ರಿಸ್ತನಾಗಿಯೂ ಇದ್ದಾನೆ. And this is the covenant for world evangelization in Matthew 24:14. ಸೊ ಈ ಒಂದು ಮತ್ತಾಯ 24:14 ಹೇಳುವ ಹಾಗೆ ಈ ಸುವಾರ್ತೆನ ಯುಗದ ಅಂತ್ಯಕ್ಕೆ ನಾವು ಸಾರಿ ಹೇಳಬೇಕಾಗಿದೆ. Let's read Matthew 24:14. ಓದೋಣ. ಮತ್ತಾಯ 24:14. ಇದಲ್ಲದೆ ಪರಲೋಕ ರಾಜ್ಯದ ಈ We ಸುವಾರ್ತೆಯಲ್ಲಿ preached. ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಆಗುವುದು, ಆಗ ಅಂತ್ಯವು ಬರುವುದು. ಆಮೆನ್. Amen. So the words of the scriptures, the words that were prophesied by all the prophets, by everything, those words have all been fulfilled. So Christ already came, he died on the cross, he resurrected. ಹೌದು, ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಹೇಳಿರುವಂತ ಎಲ್ಲಾ ಪ್ರವಾದನೆಯ ವಾಕ್ಯಗಳು ನೆರವೇರಿದೆ. ಆತನು ಈ ಲೋಕದಲ್ಲಿ ಬರೋದಾಗ್ಲಿ, ಶ್ರಮೆ ಹೊಂದೋದಾಗ್ಲಿ, ಸಾಯೋದಾಗ್ಲಿ, ಪುನರುತ್ಥಾನವಾಗೋದು, ಪರಲೋಕಕ್ಕೆ ಹೋಗೋದು ಎಲ್ಲ ನೆರವೇರಿದೆ. But the one thing that we are fulfilling now in this age is world evangelization, preaching this gospel to all nations. ನಾವು ಈಗ ನೆರವೇರಿಸ್ತಿರುವಂತ ವಚನ ಬಂದು ಮತ್ತಾಯ 24:14, ಅಂದ್ರೆ ಈ ಸುವಾರ್ತೆಯನ್ನ ಲೋಕದ ಅಂತ್ಯದವರೆಗೂ ಸಾರ್ತಿರೋದು. So even Matthew 28:18-20, Jesus commands his disciples that preach this gospel. ಮತ್ತೆ ಯೇಸು ಸ್ವಾಮಿ ಅಂತ್ಯದಲ್ಲಿ ಹೇಳಿದಂಥದ್ದು ಮತ್ತಾಯ 28:16-20 ಈ ಸುವಾರ್ತೆನ ಎಲ್ಲಾ ದೇಶಗಳಿಗೂ ಸಾರಿ ಹೇಳಿರಿ ಎಂಬುದಾಗಿ. Jesus says, I gave you all authority on heaven and earth. ಯೇಸು ಸ್ವಾಮಿ ಹೇಳ್ತಿರೋದು ಪರಲೋಕ ಭೂಲೋಕದ ಎಲ್ಲ ಅಧಿಕಾರ ನನಗಿದೆ, ಅದನ್ನ ನಿಮಗೆ ಕೊಡ್ತಿದ್ದೀನಿ ಅಂತ. And then he also says, go and preach this gospel, and surely I am with you always until the end of the age. 20ನೇ ವಚನದಲ್ಲಿ ಹೇಳ್ತಾನೆ, ಈ ಸುವಾರ್ತೆನ ನೀವು ಲೋಕದ ಅಂತ್ಯದವರೆಗೂ ಸಾರಿರಿ, ನಾನು ಯುಗದ ಸಮಾಪ್ತಿವರೆಗೂ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. So when we preach the gospel, the Spirit of Christ is with us until the very end. We enjoy the blessing of Emmanuel. ಯಾವಾಗ ನಾವು ಸುವಾರ್ತೆ ಸಾರ್ತಾ ಸುವಾರ್ತಿಕರ ಜೀವಿತವನ್ನು ಜೀವಿಸ್ತೇವೋ, ಪರಿಶುದ್ಧಾತ್ಮನು ಅಂತ್ಯದವರೆಗೂ ನಮ್ಮ ಜೊತೆ ಇರ್ತಾರೆ, ನಡೆಸ್ತಾರೆ. So Pastor Yu, he calls this saving the 237 nations, 5,000 tribes. ಪಾಸ್ಟರ್ ಯು ಅಂತ ಹೇಳಿ ಇರುವಂತ ಹಿರಿಯ ಸೇವಕರು ಯಾವಾಗ್ಲೂ ಕೂಡ 237 ದೇಶಗಳು, 5,000 ಕುಲಗಳು ಎಂಬುದಾಗಿ ಹೇಳ್ತಿರ್ತಾರೆ. And it's a very precious ministry, especially reaching out to the 5,000 tribes. ಅದರಲ್ಲೂ ಮುಖ್ಯವಾಗಿ 5,000 ಕುಲಗಳನ್ನ ನಾವು ಭೇಟಿಯಾಗೋದು ತುಂಬಾ ಅಮೂಲ್ಯವಾದ ಸೇವೆ. This is like the faraway places, the places that no one is really interested in going, but we have an interest to go there to save them, to raise them up and raise them as the disciples. ಈ ಯುಗದಲ್ಲಿ 5,000 ಕುಲಗಳ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಅವರೆಲ್ಲೋ ಕಾಡಲ್ಲಿ ನಿರ್ಜನ ಒಂದು ಬರಗಾಲ ಇರುವಂತ ಪ್ರದೇಶಗಳಲ್ಲಿ ಇರ್ತಾರೆ. ಆ ಜಾಗದಲ್ಲಿ ಹೋಗಿ ಸುವಾರ್ತೆ ಸಾರ್ಲಿಕ್ಕೆ ಯಾರು ಮನಸ್ಸು ಮಾಡ್ತಾ ಇಲ್ಲ. ಆದ್ರೆ ಸತ್ಯ ಸುವಾರ್ತೆಯವರು ನಮ್ಮ ಸಭೆಗಳು ಅವ್ರ ಮೇಲೆ ದೃಷ್ಟಿ ಇಟ್ಟಿದ್ದೀವಿ. ನಿಜವಾಗ್ಲೂ ಇದು ಅಮೂಲ್ಯವಾದ ಸೇವೆ. And so even in Matthew 28:18-20, Jesus actually commanded us, you must do this. ಮತ್ತೆ ಎರಡನೇದಾಗಿ ನಾವು ಆಗ್ಲೇ ನೋಡಿದ ಹಾಗೆ ಯುಗಕ್ಕಾಗಿ ಒಡಂಬಡಿಕೆಯನ್ನು ಹಿಡ್ಕೊಂಡು ಈ ಒಂದು ವಿಶ್ವಾಸವಾರ್ಥ ಸೇವೆಯಲ್ಲಿ ನಾವು ಒಬ್ಬರಾಗಿರ್ಬೇಕು. ಯೇಸು ಕ್ರಿಸ್ತನ ಆಗ್ಲೇ ಹೇಳಿದ ಹಾಗೆ ಇದನ್ನು ನಾವು ಮಾಡಬೇಕು.
So it's really important that we have to see the covenant of the age and really pray to be within the fulfillment of the covenant. ನಾವು ಈ ಒಡಂಬಡಿಕೆ ನಡ್ಕೋಬೇಕು, ಮತ್ತೆ ಈ ಒಡಂಬಡಿಕೆ ನೆರವೇರಿಕೆಗಾಗಿ ನಾವು ಪ್ರಾರ್ಥಿಸಬೇಕು. Even in Mark 16:15-20, there is the command as well to go to all the world and preach the gospel to all creation. ಲೋಕ ಸುವಾರ್ತೀಕರಣ ಅನ್ನೋದು ದೇವರ ಒಂದು ಚಿತ್ತವಾಗಿದೆ. ಮಾರ್ಕ 15-20 ಕೂಡ ಎಲ್ಲಾ ದೇಶಗಳಿಗೆ, ಎಲ್ಲಾ ಜನಾಂಗಗಳಿಗೆ ಹೋಗಿ ನೀವು ಸುವಾರ್ತೆ ಸಾರಿರಿ ಅಂತ ಹೇಳ್ಬಿಟ್ಟು ಹೇಳಿದ್ರು. And then in Matthew 16:16-18, it says that there will be signs that accompany them. ಅಷ್ಟೇ ಅಲ್ಲದೆ ಅನೇಕ ಸೂಚಕ ಕಾರ್ಯಗಳು, ಅದ್ಭುತಗಳು ಅವನ್ನ ಹಿಂಬಾಲಿಸುತ್ತೆ ಎಂಬುದಾಗಿ ದೇವರು ಹೇಳ್ತಾನೆ. They will pick up snakes with their hands. They will drink deadly poison. It will not hurt them. They will place on their hands and the sick will be healed. So this is the blessing that we've received. ಅಂದ್ರೆ ಸುವಾರ್ತೆ ಸಾರೋರು ನನ್ನ ಹೆಸರನ್ನ ಹೇಳಿ ದೆವ್ವಗಳನ್ನ ಬಿಡಿಸ್ತಾರೆ, ಹೊಸ ಭಾಷೆಗಳನ್ನ ಮಾತಾಡ್ತಾರೆ, ಹಾವುಗಳನ್ನ ಎತ್ತಾರೆ, ವಿಷ ಪದಾರ್ಥವೇನಾದ್ರೂ ಕುಡಿದ್ರೆ ಅವ್ರಿಗೆ ಏನ್ ಆಗಲ್ಲ ಅಂತ ಹೇಳಿ, ರೋಗಿಗಳ ಮೇಲೆ ಕೈ ಇಟ್ಟರೆ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಎಲ್ಲ ಆಶೀರ್ವಾದಗಳನ್ನ ಸುವಾರ್ತಿಕರು ಹೊಂದಿಕೊಳ್ತಾರೆ. So this is truly the authority, the signs, the blessings that God has given to us as we go out to preach the gospel. ಸುವಾರ್ತೆನ ಸಾರ್ಲಿಕ್ಕೆ ನಾವು ಹೋಗುವಾಗ ದೇವರು ಕೊಟ್ಟಿರುವಂತ ಈ ಬಲವನ್ನ, ಅಧಿಕಾರವನ್ನ, ಆಶೀರ್ವಾದವನ್ನ ನಾವು ನೋಡ್ತೀವಿ. And we know Acts 1:8 really well, very well, that where we will receive power when the Holy Spirit comes on us. ಮತ್ತೆ ಅಪೊಸ್ತಲರು 1:8 ನಮ್ಗೆ ಚೆನ್ನಾಗಿ ಗೊತ್ತಿರುವಂತ ವಚನವಾಗಿದೆ. ಯಾವಾಗ ಪರಿಶುದ್ಧಾತ್ಮ ನಮ್ಮ ಮೇಲೆ ಬರ್ತಾರೋ ನಾವು ಬಲವನ್ನು ಹೊಂದುತ್ತೀವಿ. And then truly we become the witness in Jerusalem, all Judea, Samaria, to the ends of the earth. ಆಗ ಖಂಡಿತವಾಗಲೂ ನಾವು ಯೆರೂಸಲೇಮ್, ಯೂದಯ, ಸಮಾರ್ಯ, ಲೋಕದ ಅಂತ್ಯದವರೆಗೂ ಸಾಕ್ಷಿಗಳಾಗಿ ನಿಲ್ತೇವೆ. So we have to really open our spiritual eyes. What is happening in this world? It is a world that has lost hold of the gospel, lost hold of Christ. ಹಾಗಾಗಿ ಈ ಯುಗವನ್ನು ನಾವು ಸರಿಯಾದ ದೃಷ್ಟಿಕೋನದಲ್ಲಿ ನೋಡಬೇಕು. ಈ ಯುಗವು ಕ್ರಿಸ್ತನನ್ನ, ಸುವಾರ್ತೆಯನ್ನ ಕಳ್ಕೊಂಡಂತ ಯುಗವಾಗಿದೆ. There are many people, when we even approach them to share the gospel, straight away they don't want to listen. They even become angry that we try to talk to them about Jesus. ನಾವು ಅನೇಕರಿಗೆ ಸುವಾರ್ತೆ ಸಾರಕ್ಕೆ ಹೋದಾಗ ತುಂಬಾ ಜನರು ಕೇಳಕ್ ಆಸಕ್ತಿನೇ ಇಲ್ಲ, ನೇರವಾಗಿ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋರು ಇದ್ದಾರೆ, ನಮ್ಗೆ ಕೇಳಕ್ ಇಷ್ಟ ಇಲ್ಲ ಅಂತ ಬೈದು ಕಳ್ಸೋರು ಕೂಡ ಇದ್ದಾರೆ. So God is really calling us urgently, open your spiritual eyes, see this age that has completely lost hold of the gospel. ಹಾಗಾಗಿ ಸುವಾರ್ತೆನ ಕಳ್ಕೊಂಡಿರುವಂತ ಯುಗವನ್ನ ನಾವು ನೋಡುವಂತೆ ದೇವರು ನಮ್ಮನ್ನ ಕರೆದಿದ್ದಾರೆ, ಮತ್ತೆ ಸುವಾರ್ತೆ ಸಾರ್ಲಿಕ್ಕಾಗಿ ನಮ್ಮನ್ನ ಆರಿಸ್ಕೊಂಡಿದ್ದಾರೆ. And then in John 21:15-18, it was the command that Jesus gave. ಮತ್ತೆ ಯೋಹಾನ ಸುವಾರ್ತೆ 21ನೇ ಅಧ್ಯಾಯ 15-18 ದೇವರು ನಮಗೆ ಒಂದು ವಾಗ್ದಾನವನ್ನು ಕೊಟ್ಟಿದ್ದಾರೆ. So let's confirm the word. ವಚನವನ್ನು ಓದ್ಕೊಳ್ಳೋಣ. ಯೋಹಾನ 21:15-18. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಲು ಅವನು, ಹೌದು ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ 2ನೇ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು 3ನೇ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದೆಯೋ ಎಂದು ಕೇಳಿದನು. 3ನೇ ಸಾರಿ ಆತನು, ನನ್ನ ಮೇಲೆ ಮಮತೆ ಇಟ್ಟಿದೆಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವೆ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. Amen. So it was Simon Peter who denied Jesus 3 times. ಸೀಮೋನ್ ಪೇತ್ರನೇ ಯೇಸು ನನಗೆ ಗೊತ್ತಿಲ್ಲ ಅಂತ 3 ಸಲ ನಿರಾಕರಿಸಿದ್ದ. But then Jesus calls him again and encourages him again and asks him to feed my lamb, take care of my sheep. ಆದರೂ ಯೇಸು ಸ್ವಾಮಿ ಅವನನ್ನ ಕರೆದು ಮತ್ತೆ ಅವನಿಗೆ ನನ್ನ ಕುರಿಮರಿಗಳನ್ನ ಮೇಯಿಸು ಅಂತ ಹೇಳಿ ಆ ಜವಾಬ್ದಾರಿಯನ್ನು ಕೊಡ್ತಾನೆ. So we have to save our next generation. ನಿಜವಾಗ್ಲೂ ನಾವು ಮುಂದಿನ ಸಂತತಿಯನ್ನ ಉಳಿಸಬೇಕಾಗಿದೆ.
The next generation, they are being led away by the culture of darkness, culture of Satan, the physical world. ಮುಂದಿನ ಸಂತತಿ ಏನಾಗ್ತಿದೆ ಅಂದ್ರೆ ಶಾರೀರಿಕವಾಗಿ ಮತ್ತೆ ಈ ಒಂದು ಸಾಂಸ್ಕೃತಿಕವಾಗಿ ಮತ್ತೆ ಈ ಒಂದು ಲೋಕದಲ್ಲಿ ಕಳೆದು ಹೋಗ್ತಿದ್ದಾರೆ. But God is calling us, we have to save the sheep and feed his lamb. ಹಾಗಾಗಿ ನಾವು ಕುರಿಗಳನ್ನ ರಕ್ಷಿಸಬೇಕು ಮತ್ತೆ ಕುರಿಮರಿಗಳನ್ನ ಪೋಷಿಸಬೇಕು. And the message of the church is really important. So the message that you receive from your church pastor, the pulpit message, you have to really hold on to that word. ಮತ್ತೆ ಈ ಒಂದು ಸಭೆಯ ಪೀಠದ ಸಂದೇಶ ತುಂಬಾ ಮುಖ್ಯವಾದದ್ದು. ನಿಮ್ಮ ಸೇವಕರು ಹೇಳುವಂತ ಮೆಸೇಜ್ ಅನ್ನ ನೀವು ಬಲವಾಗಿ ಹಿಡ್ಕೋಬೇಕು. There is a Bible verse in Ezekiel 37, 1 to 10 about the waters that flow from the temple. Oh, Valley of Dry Bones, sorry. ಸೊ HKL 37 1ರಿಂದ ಆತರಲ್ಲಿ ನಾವು ನೋಡೋದಾದ್ರೆ ಒಣಗಿದ ಎಲುಬುಗಳ ಬಗ್ಗೆ ನಾವು ನೋಡ್ಬೋದು. Sorry, it's 47. Yeah, so it's about the river that flows from the temple. ಈ ಒಂದು HKL 47 1ರಿಂದ 10ರಲ್ಲಿ ದೇವರ ಆಲಯದಿಂದ ಹರಿಯುವಂತ ಒಂದು ನದಿ ಬಗ್ಗೆ ನೋಡ್ಬೋದು. So in that Bible verse, it talks about how the water flowing from the temple kept rising. ಅಂದ್ರೆ ಈ ವಚನದಲ್ಲಿ ನಾವು ನೋಡುವಾಗ ಆ ನೀರಿನ ಮಟ್ಟ ಹೇಗೆ ಹಂತವಾಗಿ ಜಾಸ್ತಿ ಆಗುತ್ತೆ ಅನ್ನೋದನ್ನ ನೋಡ್ಬೋದು. And it talks about how the river was reviving the living creatures nearby. ಮತ್ತೆ ಆ ನೀರು ಹೇಗೆ ಆ ನದಿಯಲ್ಲಿ ಇರೋದು ಮತ್ತೆ ಅಕ್ಕಪಕ್ಕದಲ್ಲಿ ಇರೋದನ್ನ ಉಜ್ಜೀವಿಸ್ತಾ ಇತ್ತು ಅನ್ನೋದನ್ನ ನೋಡ್ಬೋದು. So it's talking about the living waters, the true word of the gospel. ಇದು ಜೀವಂತ ವಾಕ್ಯದ ಕುರಿತು ಮಾತನಾಡ್ತಾ ಇದೆ. So please confirm the Bible verse in your own time, but it's talking about the message that comes from the church, the message that's proclaimed from the pulpit. HKL 47 1ರಿಂದ 10 ನೀವು ಆಮೇಲೆ ನಿಮ್ಮ ಟೈಮಲ್ಲಿ ನೀವು ಅದನ್ನ ಓದಿ ಧ್ಯಾನ ಮಾಡಿ. ದೇವಾಲಯದೊಳಗಿಂದ ಬರುವಂತ ನೀರು ಅಂದ್ರೆ ಅದರ ಅರ್ಥ ದೇವರ ಸೇವಕರಿಂದ ಬರುವಂತ ಸಂದೇಶಗಳೆಂಬುದಾಗಿ. ಸೊ ಅದನ್ನ ನಾವು ಸ್ವೀಕಾರ ಮಾಡೋದು ತುಂಬಾ ಮುಖ್ಯ. From the water that flows from the pulpit, from the word, it is the living creatures that come alive from there. So we come alive from the word that is proclaimed from the pulpit. ಸೊ ದೇವರ ವಾಕ್ಯ ಆ ಒಂದು ಪೀಠದಿಂದ ಸ್ಟೇಜ್ ಇಂದ ಹೇಳುವಂತ ದೇವರ ವಾಕ್ಯವನ್ನು ನಾವು ಕೇಳಿಲ್ಲ, ಸ್ವೀಕಾರ ಮಾಡಿಲ್ಲ ಅಂದ್ರೆ ಹೇಗೆ ಆ ನದಿ ಪಕ್ಕದಲ್ಲಿರುವಂತಹ ಆ ಏನು ಜಲಚರಗಳು ಸಾಯುತ್ತೋ ನೀರಿಲ್ದೆ, ಹಾಗೆ ನಾವು ಕೂಡ ಸಾಯ್ತೀವಿ. And when we receive the word, we have to gain our prayer topic from the word. ಮತ್ತೆ ದೇವರ ವಾಕ್ಯವನ್ನ ನಾವು ಕೇಳುವಾಗ ಆ ವಾಕ್ಯದ ಮೂಲಕನೇ ಪ್ರಾರ್ಥನೆ ಅಂಶಗಳನ್ನು ಕೂಡ ಕಂಡುಕೊಳ್ಬೇಕು. So our prayer topic is not our own prayer topic that we made up and we discovered ourselves. ಮತ್ತೆ ಆ ಪ್ರಾರ್ಥನೆಗಳು ನಾವು ಮಾಡಿರೋದಲ್ಲ, ದೇವರ ವಾಕ್ಯದಿಂದ ನಾವು ಕಂಡುಕೊಳ್ಬೇಕಾಗಿರೋದು. The prayer topic comes from I listened to the word, God gave me this message, I have to pray holding on to the word God gave me. ಅಂದ್ರೆ ದೇವರ ವಾಕ್ಯದಿಂದ ನಾವು ಪ್ರಾರ್ಥನೆ ಅಂಶಗಳನ್ನ ಹಿಡ್ಕೊಂಡು ಇದು ದೇವರು ನನಗೆ ಕೊಟ್ಟಿರುವಂತದ್ದು ಎಂಬುದಾಗಿ ಪ್ರಾರ್ಥಿಸಬೇಕು. And then in our field, we can have the enjoyment of the word where the word is fulfilled in my field. ಮತ್ತೆ ಆ ವಾಕ್ಯವನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಾ ನಮಗಂತ ದೇವ್ರು ಕೊಟ್ಟಿರುವಂತಹ ಆ ಕ್ಷೇತ್ರದಲ್ಲಿ, ಸೇವೆ ಕ್ಷೇತ್ರದಲ್ಲಿ ಆನಂದಿಸ್ಬೇಕು ನಾವು. So the word is a living word, it's alive and active. I have to experience it in my everyday life. ದೇವರ ವಾಕ್ಯವು ಅದು ಸಜೀವವಾದದ್ದು, ಅದು ಕಾರ್ಯಸಾಧಕವಾದದ್ರಿಂದ ನಮ್ಮ ಒಂದು ಅನುದಿನದ ಜೀವಿತದಲ್ಲಿ ಅದನ್ನು ಅನುಭವಿಸಬೇಕು. So whatever our problems, whatever incidents we have to challenge everything with the word. ನಮ್ಮ ಜೀವನದಲ್ಲಿ ಏನೆಲ್ಲ ಸವಾಲುಗಳು ಎದುರಾಗುತ್ತೋ ಅದನ್ನ ವಾಕ್ಯದ ಮೂಲಕ ನಾವು ಎದುರಿಸಬೇಕು. And then very quickly, the conclusion of the message is that we have to follow the apostles' teaching. ಇಂಥವನ್ನ ನಾವು ತುಂಬಾ ಬೇಗ ನೋಡೋಣ. ಒಡಂಬಡಿಕೆನ ಘೋಷಿಸುವಂತಹ ಸ್ಥಳ ಆರಾಧನೆ ಆಶೀರ್ವಾದ ಎಂಬುದಾಗಿ ನಾವು ನೋಡ್ತೇವೆ. The teaching comes from the blessing of worship. ಅಪೊಸ್ತಲರು 2:42 ನಾವು ನೋಡುವಾಗ ಅಪೊಸ್ತಲರ ಬೋಧನೆ ತುಂಬಾ ಮುಖ್ಯವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. When we have the worship, we have the word forum, holding on to the word. ಯಾವಾಗ ನಾವು ಆರಾಧನೆಗೆ ಹೋಗ್ತೀವೋ, ವಾಕ್ಯ ಕೇಳ್ತೀವಿ, ಯಾವಾಗ ವಾಕ್ಯ ಕೇಳ್ತೀವೋ ಆಗ ವಾಕ್ಯದ ಚರ್ಚೆ ಉಟ್ಕೊಳ್ಳುತ್ತೆ, ಫೋರಂ. Then we can have the prayer forum, the evangelism forum. ಮತ್ತೆ ಅದು ಪ್ರಾರ್ಥನೆಯ ಫೋರಂ ಮಾಡೋರಾಗ್ತೀವಿ ನಾವು, ಮತ್ತೆ ಸ್ವಾರ್ಥ ಸೇವೆಯ ಫೋರಂ ಮಾಡುತ್ತೀವಿ. 3 ವಿಷಯಗಳು. So all this forum is about the works of the Holy Spirit we experienced. ಈ ಎಲ್ಲ ಫೋರಂಗಳು ಅಥವಾ ಚರ್ಚೆಗಳು ಅಂತ ಹೇಳಿದ್ರೆ ಇವೆಲ್ಲವೂ ಪರಿಶುದ್ಧ ಆತ್ಮನಿಂದ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಂತದ್ದಾಗಿದೆ. So it's important when you gather together, don't talk about any worldly things, just have the forum about the word, the forum about prayer, about evangelism. ಹಾಗಾಗಿ ನೀವು ಮಾತಾಡುವಾಗ ಲೌಕಿಕವಾದ ವಿಷಯಗಳನ್ನ ಮಾತನಾಡದೆ ಈ ಒಂದು
ಅಪೊಸ್ತಲರ ಬೋಧನೆ ಅಂದ್ರೆ ದೇವರ ವಾಕ್ಯದ ಬಗ್ಗೆ, ಪ್ರಾರ್ಥನೆ ಬಗ್ಗೆ, ಸ್ವಾರ್ಥ ಸೇವೆ ಬಗ್ಗೆ ನೀವು ಫೋರಂ ಮಾಡಬೇಕು. And share with each other how God fulfilled the word in your field. ಅಷ್ಟೇ ಅಲ್ಲದೆ ದೇವರು ನಿನ್ನ ಮೂಲಕ ಮಾಡಿದಂತ ಕಾರ್ಯಗಳನ್ನ ನೀನು ಹಂಚ್ಕೋಬೇಕು. So whatever the notes are from this message, please get it from Pastor Simon so you can have the full, message that we received. ಒಂದು ವೇಳೆ ಈ ಪೂರ್ತಿ ಅಲ್ಲಲ್ಲಿ ಸ್ವಲ್ಪ ಬರ್ಕೊಂಡಿರ್ತೀರಲ್ಲ, ಈ ಪೂರ್ತಿ ಸಂದೇಶ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಕಳಿಸ್ಕೊಡ್ತೇನೆ. And you can continuously meditate on this message. ಮತ್ತೆ ಇದನ್ನ ನೀವು ಸತತವಾಗಿ ಧ್ಯಾನ ಮಾಡಬಹುದು. Amen. So let's conclude with the prayer. ಪ್ರಾರ್ಥನೆಯೊಂದಿಗೆ ನಾವು ಮುಕ್ತಾಯ ಮಾಡ್ಕೊಳ್ಳೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ನಿಮ್ಮ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಆನಂದಿಸುವಂತ ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಶಾಶ್ವತವಾದ ಒಡಂಬಡಿಕೆ ಕ್ರಿಸ್ತನೇ ಆಗಿದ್ದಾನೆ. ಹೌದು ಸ್ವಾಮಿ, ಆ ಸತ್ಯವನ್ನ ನಾವು ಸರಿಯಾಗಿ ಇನ್ನೂ ಆಳವಾಗಿ ಮುದ್ರೆ ಮಾಡ್ಕೊಳ್ಳೋದಕ್ಕೆ, ಅದರಲ್ಲಿ ಬೇರೂರೋದಕ್ಕೆ, ಅದೇ ನಮ್ಮ ಸ್ವಭಾವವಾಗಿ ಮಾರ್ಪಡೋದಕ್ಕೆ ಸಹಾಯ ಮಾಡು ದೇವರೇ. ನಾಶವಾಗ್ತಿರೋಂಥ ಯುಗವನ್ನ ಸುವಾರ್ತೆ ದೃಷ್ಟಿಯಿಂದ ನೋಡಿ ದೇವರೇ, ನಾವೇ ಮುಖ್ಯ ವ್ಯಕ್ತಿಗಳಾಗಿ ಅಪ್ಪ ನಿಲ್ಲಲು, ಮುಂದಿನ ಸಂತತಿಯನ್ನು ಕೂಡ ರಕ್ಷಿಸಲು ಸಹಾಯ ಮಾಡಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯವನ್ನ ಸತತವಾಗಿ ಹೇಳ್ತಿರುವಂತ ನಿನ್ನ ಮಗಳನ್ನ ಆಶೀರ್ವದಿಸಿ ನಮ್ಮನ್ನು ಬಲಪಡಿಸಿ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.